ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಎಲ್ರಿಗೂ ಶುಭೋದಯಗಳು. ನಾವು ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯಲ್ಲಿರುವಂತಹ ಪಠ್ಯಪೂರಕ ಅಧ್ಯಯನವಾದ 4ನೇ ಗದ್ಯ ಪಾಠ ಉರಿದ ಬದುಕು ಎನ್ನುವಂತಹ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗೇನೆ ಈ ಪಾಠವನ್ನು ಬರೆದಿರ್ತಕ್ಕಂತಹ ಸಾಹಿತಿ ಶಾಂತರಸ. ನೋಡಿ, ಶಾಂತರಸ ಈ ಕವಿಯ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಸ್ವಲ್ಪ ಪರಿಚಯವನ್ನ ಮಾಡ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಶಾಂತರಸ ಎನ್ನುವಂತಹ ಈ ಕವಿ ಕ್ರಿಸ್ತ ಶಕ 1924ರಲ್ಲಿ ಜನಿಸ್ತಾರೆ. ಇವರು ರಾಯಚೂರು ಹತ್ತಿರದ ಹೆಂಬೇನಾಳಿ ಅಂತಕ್ಕಂಥ ಊರಿನವರು. ಇವರು ಶಿಕ್ಷಕರು ಹಾಗೂ ಪ್ರಾಂಶುಪಾಲರಾಗಿ ಕೆಲಸವನ್ನ ನಿರ್ವಹಿಸಿದಂತಹವರು. ಹಾಗೇನೆ ಕಥೆಗಾರರು, ಕವಿ, ನಾಟಕಕಾರ, ಅನುವಾದಕಾರ, ಸಂಪಾದಕರಾಗಿ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂತಹ ಒಬ್ಬ ಸುಪ್ರಸಿದ್ಧ ಸಾಹಿತಿಯಾರು ಶಾಂತರಸ. ನೋಡಿ, ಇವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟನ್ನ ಹೇಳ್ತೀನಿ. ಉರಿದ ಬದುಕು, ಸತ್ಯ ಸ್ನೇಹ, ನಂಜು ನೊರೆವಾಲು, ಬಹುರೂಪ, ಬೆನ್ನ ಮುಂದಿನ ಬೆಳಕು, ಕಲ್ಯಾಣ ದೀಪ ಎನ್ನುವಂತಹ ಪ್ರಮುಖ ಕೃತಿಗಳನ್ನ ಶಾಂತರಸ ಕವಿ ಬರೆದಿದ್ದಾರೆ. ಹಾಗೇನೆ ಇವರು ಬರೆದಿರ್ತಕ್ಕಂತಹ ಕೃತಿಗಳಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಹಾಗೇನೆ ಇವರು 2005ರಲ್ಲಿ ಬೀದರ್ನಲ್ಲಿ ನಡೆದಿರ್ತಕ್ಕಂತಹ 72ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಭಾಗವಹಿಸಿದ್ರು ವಿದ್ಯಾರ್ಥಿಗಳೇ. ಇದು ಶಾಂತರಸ ಕವಿಯ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಹಾಗಾದ್ರೆ ಈ ಪಾಠದಲ್ಲಿ ಶಾಂತರಸ ಕವಿಯು ಏನನ್ನ ತಿಳಿಸೋದಕ್ಕೆ ಹೊರಟಿದ್ದಾರೆ? ಈ ಪಾಠದ ಉದ್ದೇಶ ಏನು ಹಾಗಾದ್ರೆ ವಿದ್ಯಾರ್ಥಿಗಳೇ? ನೋಡಿ, ಉರಿದ ಬದುಕು. ಈ ಪಾಠದ ಹೆಸರೇ ಹೇಳ್ತಾ ಇದೆ ಉರಿದ ಬದುಕು. ಅಂದ್ರೆ ಬದುಕು ಉರಿದು ಹೋಗ್ತಾ ಇರುವಂತದ್ದು, ಕಷ್ಟದ ಬದುಕು, ನೋವಿನ ಬದುಕು ಅನ್ನುವಂತಹ ಅರ್ಥವನ್ನ ಈ ಪಾಠ ನಮಗೆ ನೀಡ್ತಾ ಇದೆ. ಹಾಗಾದ್ರೆ ಯಾರ ಬದುಕು ಉರಿದು ಹೋಯಿತು? ಯಾರ ಬದುಕು ಕಷ್ಟದ್ದಾಗಿತ್ತು, ನೋವಿನಿಂದ ಕೂಡಿತ್ತು ಅನ್ನುವಂಥದ್ದು ಈ ಪಾಠದಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ. ಈ ಪಾಠ ನಮ್ಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರುವಂತಹ ಒಂದು ಕಥೆಯನ್ನ ತಿಳಿಸುತ್ತೆ. ನೋಡಿ, ನಮ್ಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ನಮ್ಮ ದೇಶವನ್ನ ಯಾರು ಆಳ್ತಾ ಇದ್ರು? ಬ್ರಿಟಿಷರ್ ಆಳ್ವಿಕೆ ಮಾಡ್ತಾ ಇದ್ರು ಅಲ್ವಾ? ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಲ್ವಾ? ಭಾರತೀಯರನ್ನ ತುಂಬಾ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ರಲ್ವಾ ಬ್ರಿಟಿಷರು? ಅವ್ರು ಹೇಳಿದಾಗೆ ಕೇಳಿಕೊಂಡು ಭಾರತೀಯರು ಬಿದ್ದಿರ್ಬೇಕಿತ್ತಲ್ವಾ? ಅಂತಹ ಹೀನಾಯವಾದ ಸ್ಥಿತಿ ಭಾರತೀಯರದಾಗಿತ್ತು, ಹೌದು ತಾನೆ? ಸಂಪೂರ್ಣ ಭಾರತೀಯರನ್ನ ಆ ಬ್ರಿಟಿಷರೇ ಆಳ್ವಿಕೆ ನಡೆಸ್ತಾ ಇದ್ರು. ಈ ಭಾರತವನ್ನ ಬ್ರಿಟಿಷರೇ ಆಳ್ವಿಕೆನ ನಡೆಸ್ತಾ ಇದ್ರು. ಹಾಗಾದ್ರೆ ಈ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ಹಲವಾರು ಪ್ರಾಂತಗಳು ಇದ್ವು. ನೋಡಿ, ಉದಾಹರಣೆಗೆ ಮುಂಬೈ ಪ್ರಾಂತ್ಯ ಇದೆ, ಹೈದರಾಬಾದ್ ಪ್ರಾಂತ್ಯ ಇದೆ. ಹೀಗೆ ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಆ ಪ್ರಾಂತ್ಯಗಳನ್ನ ನೋಡ್ಕೊಳ್ಳಿಕ್ಕೆ ರಾಜರುಗಳು ಇರ್ತಾ ಇದ್ರು. ಈಗ ಇಲ್ಲಿ ಬರತಕ್ಕಂತ ಒಂದು ಪ್ರಾಂತ್ಯ ಅಂದ್ರೆ ಹೈದರಾಬಾದ್ ಪ್ರಾಂತ್ಯ. ಹೈದರಾಬಾದ್ ಪ್ರಾಂತ್ಯವನ್ನ ಆ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ನಿಜಾಮರ ಆಡಳಿತ ಮಾಡ್ತಾ ಇದ್ರು. ಹೈದರಾಬಾದ್ ಪ್ರಾಂತ್ಯವನ್ನ ನಿಜಾಮರ ಆಳ್ವಿಕೆ ನಡೆಸ್ತಾ ಇದ್ರು. ಹೈದರಾಬಾದ್ ನಿಜಾಮರು ಕೇಳಿರ್ತೀರಾ, ನೀವು ಇತಿಹಾಸದಲ್ಲಿ ಓದಿರ್ತೀರಾ ಅಲ್ವಾ? ನೋಡಿ, ಹಾಗಾದ್ರೆ ಹೈದರಾಬಾದ್ ಅಲ್ಲದೇನೆ ಇವತ್ತಿನ ಏನು ತೆಲಂಗಾಣ ಇದೆ ಅಲ್ವಾ, ಆ ತೆಲಂಗಾಣ ಮತ್ತೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಇದಾವಲ್ಲ, ಯಾವ ಬೀದರ್, ಗುಲ್ಬರ್ಗಾ, ರಾಯಚೂರು, ಯಾದಗಿರಿ, ಈ ಉತ್ತರ ಕರ್ನಾಟಕದ ಜಿಲ್ಲೆಗಳಿದಾವಲ್ಲ, ಈ 4 ಜಿಲ್ಲೆಗಳನ್ನ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತಾನೆ ಕರಿತೀವಲ್ವಾ? ಈ ಹೈದರಾಬಾದ್ ಕರ್ನಾಟಕ ಇಲ್ಲಿರ್ತಕ್ಕಂತಹ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಈ 4 ಜಿಲ್ಲೆಗಳು ಮತ್ತೆ ಇಂದಿನ ತೆಲಂಗಾಣ ಮತ್ತೆ ಇತರೆ ಒಂದಷ್ಟು ಪ್ರದೇಶಗಳು ಸೇರಿಕೊಂಡು ಹೈದರಾಬಾದ್ ಪ್ರಾಂತ್ಯ ಅಂತ ಇತ್ತು. ಅದಷ್ಟು ಭಾಗವನ್ನ ಯಾರು ನೋಡ್ಕೊತಾ ಇದ್ರು? ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಬ್ರಿಟಿಷರ ಅಡಿಯಲ್ಲಿ ಹೈದರಾಬಾದ್ ನಿಜಾಮರ ಆಳ್ವಿಕೆ ಮಾಡ್ತಾ ಇದ್ರು. ನೋಡ್ರಿ, ಬ್ರಿಟಿಷರ ಅಡಿಯಲ್ಲಿ ಹೈದರಾಬಾದ್ ನಿಜಾಮರು ಭಾರತೀಯರನ್ನ ಅಂದ್ರೆ ಬ್ರಿಟಿಷರಿಗೆ ಅವ್ರಿಗೆ ಬೇಕಾಗಿ ಅವ್ರು ಹೇಳಿದಾಗೆ ಆಡಳಿತವನ್ನು ನಡೆಸುವಂತವ್ರು ಇವರಾಗಿದ್ರು. ಹೀಗೆ ಆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಏನ್ ಕರಿತೀವಲ್ಲ, ಆ ಪ್ರದೇಶದಲ್ಲಿ
ನಡೆದಿರ್ತಕ್ಕಂತಹ ಸ್ವಾತಂತ್ರ್ಯ ಪೂರ್ವದಲ್ಲೇ ನಡೆದಿರುವಂತಹ ಒಂದು ಘಟನೆಯನ್ನ ತಿಳಿಸುವಂತಹ ಪಾಠ ಇದಾಗಿದೆ ವಿದ್ಯಾರ್ಥಿಗಳೇ. ಒಂದು ಕಥೆಯನ್ನ ತಿಳಿಸುತ್ತೆ, ಇದು ನಡೆದಿರುವಂತಹ ಒಂದು ಕಥೆ. ನೋಡಿ, ಈ ಪಾಠದಲ್ಲಿ ಬರ್ತಕ್ಕಂಥ ಪಾತ್ರಗಳು ಅಂದ್ರೆ ತಿಪ್ಪಣ್ಣ ಅಂತ ಒಬ್ಬರಿದ್ದಾರೆ, ಹಾಗೆ ಇವರು ತಂದೆ ಬರ್ತಾರೆ, ಮತ್ತೆ ಅನ್ನವ್ವ, ತಿಪ್ಪಣ್ಣನ ತಂಗಿ ಅನ್ನವ್ವ, ಹಾಗೆ ಕಾಶಿಂ ಅಲಿ. ನೋಡ್ರಿ, ಈ ಪಾಠದಲ್ಲಿ ಕಾಶಿಂ ಅಲಿ ಅಂತ ಕೊಟ್ಟಿದ್ದಾರೆ, ಅವರ ಹೆಸರು ಕಾಶಿಂ ಅಲಿ. ನೋಡಿ, ಈ ಕಾಶಿಂ ಅಲಿ ಅಂತಕ್ಕಂಥವರು ನವಾಬರ ಒಬ್ಬ ನಿಷ್ಠಾವಂತ ಸೇವಕ. ಕಾಶಿಂ ಅಲಿ ನೋಡಿ, ಇಲ್ಲಿ ರಜಕಾರರು ಅಂತ ಬರ್ತಾರೆ. ರಜಕಾರರು ಅಂತಂದ್ರೆ ಹೈದರಾಬಾದ್ ನಿಜಾಮರ ಖಾಸಗಿ ಸೈನಿಕರು. ಅವ್ರ ಹತ್ರ ಇರ್ತಕ್ಕಂತಹ ಸೈನ್ಯದವರನ್ನ ಏನಂತ ಕರಿತಾ ಇದ್ರು? ರಜಕಾರರು ಅಂತ ಹೇಳಿ ಕರೀತಾ ಇದ್ರು. ನೋಡಿ, ಹಾಗೇನೆ ಇಲ್ಲಿ ಕಾಶಿಂ ಅಲಿ ಅಂತಕ್ಕಂತಹ ಒಂದು ಪಾತ್ರ ಬರುತ್ತೆ. ಕಾಶಿಂ ಅಲಿ ಅಂದ್ರೆ ಅವರು ಈ ನಿಜಾಮರ ಅಥವಾ ನವಾಬರ ಒಬ್ಬ ನಿಷ್ಠಾವಂತ ಸೇವಕ. ಅವ್ರು ಹೇಳಿದಾಗೆ ಜನರನ್ನ ನಡೆಸ್ಕೊಳ್ತಾ ಇದ್ದ. ತುಂಬಾ ಕ್ರೂರವಾಗಿ ಅಂದಿನ ಜನರನ್ನ ನಡೆಸ್ಕೊಳ್ತಾ ಇದ್ರು. ಇವರೆಲ್ಲ ತುಂಬಾ ಹೀನಾಯವಾಗಿ ಕಾಣ್ತಾ ಇದ್ರು. ಹಾಗೇನೆ ಇದು ಸ್ವಾತಂತ್ರ್ಯ ಪೂರ್ವದ ಒಂದು ಕಥೆ ಆಗಿದ್ರಿಂದ ಇಲ್ಲಿ ಒಂದು ಕಡೆ ಅಂದಿನ ಆ ಜನರ ಪರಿಸ್ಥಿತಿ ಹೇಗಿತ್ತಪ್ಪ ಅಂತಂದ್ರೆ, ಒಂದು ಕಡೆ ರಜಕಾರರ ಹಾವಳಿ ಆದ್ರೆ ಮತ್ತೊಂದು ಕಡೆ ಪೊಲೀಸರ ಉಪದ್ರವ ಇತ್ತು. ಇವರಿಬ್ಬರ ಮಧ್ಯೆ ಅವತ್ತಿನ ಸಾಮಾನ್ಯ ಜನರು ಸಿಕ್ಕ ಹಾಕೊಂಡು ಅವರ ಬದುಕು ನೋವಿನಿಂದ ಕಷ್ಟದಿಂದ ಕೂಡಿತ್ತು. ಅವರ ಬದುಕು ಉರಿದು ಹೋಗ್ತಾ ಇತ್ತು. ಅಂತಹ ಒಂದು ಕಥೆಯನ್ನ ತಿಳಿಸಿಕೊಡುವಂತಹ ಪಾಠ ಇದಾಗಿದೆ ವಿದ್ಯಾರ್ಥಿಗಳೇ. ನೋಡಿ, ಬರ್ತಾ ಬರ್ತಾ ಏನಾಗುತ್ತಪ್ಪ ಅಂದ್ರೆ ಈ ಬ್ರಿಟಿಷರ ವಿರುದ್ಧ ಅಲ್ಲಲ್ಲಿ ದಂಗೆಗಳು ಹೇಳ್ತಾ ಇದ್ವು ಅಲ್ವಾ? ಗೊತ್ತಿದೆ ಅಲ್ವಾ ನಿಮ್ಗಿದೆಲ್ಲ? ಆ ದಂಗೆಗಳು ಹೇಳುವಂತಹ ಸಂದರ್ಭದಲ್ಲಿ ಈ ಬ್ರಿಟಿಷರ್ಗಳು ಏನ್ ಮಾಡ್ತಾ ಇದ್ರು? ಆ ದಂಗೆನ ಅಲ್ಲೇನೆ ಸದೆ ಬಡಿಬೇಕು, ಅವ್ರನ್ನ ಬಗ್ಗು ಬಡಿಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಬ್ರಿಟಿಷರ ವಿರುದ್ಧ ಮಾತನಾಡ್ತಾರೋ, ಬ್ರಿಟಿಷರ ವಿರುದ್ಧ ಗುಂಪು ಕೊಡ್ಕೊಂಡು ದಂಗೆ ಹೇಳ್ತಾರೋ ಅಂತಹವರನ್ನ ಕ್ರೂರವಾಗಿ ಕೊಂದು ಹಾಕಿಬಿಡ್ತಾ ಇದ್ರು. ಆ ದಂಗೆನ ಅಲ್ಲೇ ಬಗ್ಗು ಬಡಿತಾ ಇದ್ರು. ಅಂತಹ ಒಂದು ಕಥೆನೇ ತಿಳಿಸ್ತಕ್ಕಂಥದ್ದು ಈ ಪಾಠನೂ ಕೂಡ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಪಾಠದಲ್ಲಿ ತಿಪ್ಪಣ್ಣ ಎನ್ನುವಂತಹ ಪಾತ್ರ ಬರುತ್ತಲ್ಲ, ಆ ಪಾತ್ರ ಅಂದ್ರೆ ಆ ತಿಪ್ಪಣ್ಣನ ತಂದೆಯನ್ನ ಕಾಶಿಂ ಅಲಿ, ನವಾಬರ ನಿಷ್ಠಾವಂತ ಸೇವಕನಾಗಿರ್ತಕ್ಕಂತಹ ಕಾಶಿಂ ಅಲಿ ಎನ್ನುವಂತಹ ಅವನು ಕೊಂದು ಹಾಕಿಬಿಟ್ಟಿರ್ತಾನೆ. ಯಾರನ್ನ? ತಿಪ್ಪಣ್ಣನ ತಂದೆಯನ್ನ ಕೊಂದು ಬಿಟ್ಟಿರ್ತಾನೆ. ಆ ಸಿಟ್ಟು, ಆ ರೋಷ ಈಗ ತಿಪ್ಪಣ್ಣನಿಗೆ ಬಂದಿದೆ. ತನ್ನ ತಂದೆಯನ್ನ ಕೊಂದಿರ್ತಕ್ಕಂತಹ ಆ ಕಾಶಿಂ ಅಲಿ ಮತ್ತೆ ಆ ನಿಜಾಮರು ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು, ಪ್ರತಿಕಾರವನ್ನ ತೀರಿಸ್ಕೋಬೇಕು ಅಂತ ಹೇಳಿ ತಿಪ್ಪಣ್ಣ ಕಾತರಿಸ್ತಾ ಇದ್ದಾನೆ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ? ಆ ಕಾಶಿಂ ಅಲಿ ಮತ್ತೆ ಆ ರಜಕಾರರು, ಪೊಲೀಸರು ಎಲ್ಲರೂ ಕೂಡ ಈಗ ತಿಪ್ಪಣ್ಣನನ್ನ ಹುಡುಕ್ತಾ ಇದ್ದಾರೆ. ತಿಪ್ಪಣ್ಣ ಅಷ್ಟೇ ಅಲ್ಲ, ಇದೇ ರೀತಿಯಾಗಿ ಹಲವಾರು ಜನರು ಆವತ್ತಿನ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ರು. ಅಂತಹವನ್ನೆಲ್ಲರೂ ಕೂಡ ಅಂದ್ರೆ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಕಣ್ಮರೆಯಾಗಿ ಇನ್ನೆಲ್ಲೋ ಹೋಗಿ ನೆಲೆಸಿ ಅಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಹ ಚಟುವಟಿಕೆಗಳನ್ನ, ಯೋಜನೆಗಳನ್ನ ಹಾಕೋತಾ ಇದ್ರು ಅವತ್ತಿನ ಜನ. ಹಾಗಾಗಿ ಅಂತವ್ರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ತಪ್ಪಿಸ್ಕೊಂಡು ಓಡಾಡ್ಬೇಕಾದ್ರೆ ಅವರನ್ನ ತಪ್ಪಿಸಿಕೊಂಡು ಓಡಾಡ್ತಾ ಇರುವಂತಹ ಅವರನ್ನ ಹಿಡಿಲಿಕ್ಕೆ ಅಂತ ಹೇಳಿ ಪೊಲೀಸರು ಹುಡುಕ್ತಾ ಇರ್ತಾರೆ. ಇದೇ ರೀತಿಯಾಗಿ ಈ ಪಾಠದಲ್ಲೂ ಕೂಡ ತಿಪ್ಪಣ್ಣ ಕಾಶಿಂ ಅಲಿಯನ್ನ ಕೊಲ್ಲಬೇಕು ಅಂತ ಹೇಳಿ ಓಡಾಡ್ತಾ ಇದ್ದಾನೆ. ಪೊಲೀಸರು ಮತ್ತೆ ಆ ನವಾಬರು ಕಾಶಿಂ ಯಾರು ತಿಪ್ಪಣ್ಣನ ಹಿಡಿಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ, ಇವನನ್ನ ಹುಡುಕ್ತಾ ಇದ್ದಾರೆ. ಈ ಸ್ಥಿತಿಯಲ್ಲಿ ತಿಪ್ಪಣ್ಣ ಹಾಗಾದ್ರೆ ಅವರಿಂದ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ನೋಡಿ, ಇಲ್ಲಿಂದ ಮುಂದಿನ ಕಥೆನೆ ನಮ್ಮ ಪಾಠದಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ತಿಪ್ಪಣ್ಣ ಎಲ್ಲಿಗೆ ಬಂದ, ಹೇಗ್ ತಪ್ಪಿಸ್ಕೊತಿದ್ದಾನೆ ಅನ್ನುವಂಥದ್ದನ್ನೆಲ್ಲದನ್ನು ಕೂಡ ನಾವು ಈ ಪಾಠದಲ್ಲಿ ನೋಡ್ತೀವಿ. ಹಾಗೇನೆ ಈ ಪಾಠ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಯ ಕಥೆ ಇದಾಗಿರೋದ್ರಿಂದ ಈ ಪಾಠದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಗ್ರಾಮ್ಯ ಭಾಷೆಯ ಸೊಗಡು ಈ ಪಾಠದಲ್ಲಿದೆ. ಉತ್ತರ ಕರ್ನಾಟಕದ ಭಾಷಾ ಶೈಲಿಯಿಂದ ಈ ಪಾಠ ರಚನೆ ಆಗಿದೆ ವಿದ್ಯಾರ್ಥಿಗಳೇ. ತುಂಬಾ ಚೆನ್ನಾಗಿದೆ ಪಾಠ. ನಾನು ಓದುತ್ತೀನಿ, ನೀವು ಗಮನಿಸ್ತಾ ಹೋಗ್ಬೇಕು. ಪುಸ್ತಕವನ್ನ ನೋಡಿ ವಿದ್ಯಾರ್ಥಿಗಳೇ. ಬಾಗಿಲು ಮುಚ್ಚಿತು. ಸಿಟ್ಟಿನಿಂದ ತಿಪ್ಪಣ್ಣ ಕುದ್ದು ಹೋದ.
ಹಗುರಾಗಿ ಬಾಗಿಲು ತೆರೆಯಿತು. ಪೂರ್ಣ ಅಲ್ಲ, ಅರ್ಧ. ತಿಪ್ಪಣ್ಣ ಹೊಸ್ತಿಲಲ್ಲಿ ಕಾಲು ಹಾಕಿದ. ಬ್ಯಾಡ ಅಣ್ಣ, ಕಾಲು ಉಳ್ತೀನಿ, ಒಳಗ ಬರ್ಬೇಡ, ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಕಬೇಡ. ತಂಗಿ ಅಲ್ಲವ್ವ, 3-4 ತಾಸೇ ಇರ್ತೀನಿ, ಜಾಸ್ತಿ ಇಲ್ಲ. ಹಸುವು ಬಾಳ ಆಗ್ಯದ, ಏನಾದರ ತಿಂಬಾಕ ಕೊಡು, ಮೊದಲು ಒಳಗ ಬಿಡು, ಯಾರೋ ನನ್ನ ಹಿಂದೆ ಬಿಟ್ಟಂಗ ಕಾಣ್ತದ. ಒಳಗ ಬರುವ ಅಣ್ಣನನ್ನು ತಡೆದು, ಎಣ್ಣ, ನೀ ಬಂದಿದ್ದು ಸುಳ್ಳು ಬರ್ತಿದ್ರ ರಜಾಕಾರರು ನಮ್ಮನ್ನ ಬೀದಿಯಾಗಿಸಿ ಗುಂಡಾಕ್ತಾರ. ಒಳಗ ಬರ್ಬೇಡ, ಎಲ್ಲನ ಹೋಗು, ನಡಿ, ನಿಂದ್ರು ಬೇಡ. ಸಂಜೆ ಕಡೆ ಊರಾಗ ಪೊಲೀಸರು ಬಂದು ಗಸ್ತು ತಿರುಗಿದ್ರು. ಅಮೀನ್ ಸಾಬ್ರು ಬಂದಿದ್ನಂತ, ಇನ್ನು ಅಗಸ್ಯಾಗ ಆನಂತ. ಕಾಲಿಡಿತೀನಿ ಅಣ್ಣ, ಒಳಗ ಬರ್ಬೇಡ. ನೋಡಿ ವಿದ್ಯಾರ್ಥಿಗಳೇ, ತಿಪ್ಪಣ್ಣ ಈಗ ಹಾಗಾದ್ರೆ ಆ ರಜಾಕಾರರು ಮತ್ತೆ ಪೊಲೀಸರು ಅವರಿಂದ ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ಯಾರೋ ತಿಪ್ಪಣ್ಣ. ಇಂತಹ ಸಂದರ್ಭದಲ್ಲಿ ಅವನು ತನ್ನ ತಂಗಿಯಾದ ಅನ್ನವನ ಮನೆಗೆ ಬಂದಿದ್ದಾನೆ, ತಂಗಿಯನ್ನ ಭೇಟಿಯಾಗಲಿಕ್ಕೆ ಬಂದಿದ್ದಾನೆ. ನೋಡಿ, ಅವನು ಬರ್ತಿದ್ದಾಗ್ಲೇನೆ ಬಾಗಿಲು ಮುಚ್ಚಿತು. ಅಂದ್ರೆ ಅವನ ತಂಗಿ ಬಾಗಿಲು ಹಾಕಿ ಬಿಡ್ತಾಳೆ. ಆಗ ತಿಪ್ಪಣ್ಣನಿಗೆ ಸಿಟ್ಟು ಬರುತ್ತೆ. ಸಿಟ್ಟಿನಿಂದ ಕೋಪಗೊಳ್ತಾನೆ ತಿಪ್ಪಣ್ಣ. ಆಗ ಅವನಿಗೆ ಒಂದು ಕ್ಷಣ ಅನ್ಸುತ್ತೆ, ನನ್ನ ತಂಗಿನಿ ನಾನು ಬರ್ತಿದ್ದಾಗ್ಲೇನೆ ಬಾಗಿಲು ಮುಚ್ಚುತ್ತಾ ಇದ್ದಾಳಲ್ಲ, ಆ ಕಾಶಿಮಲಿಯನ್ನ ಕೊಲ್ಲೋದನ್ನ ಬಿಟ್ಟು ಇವಳನ್ನ ಯಾಕೆ ಕೊಲ್ಲಬಾರ್ದು ಅನಿಸ್ತಿದೆ ಅಂತ ಹೇಳಿ ಸಿಟ್ಟಿನಲ್ಲಿ ಆ ರೀತಿ ಅನ್ಕೋತಾನೆ. ಯಾರು? ತಿಪ್ಪಣ್ಣ. ಆದ್ರೆ ಆವಾಗ ಅಪರಾತ್ರಿ ಆಗಿತ್ತು, ಅಂದ್ರೆ ಮಧ್ಯರಾತ್ರಿ ಆಗಿತ್ತು. ಎಲ್ಲಿಗೆ ಹೋಗ್ಬೇಕು ಹಾಗಾದ್ರೆ ತಿಪ್ಪಣ್ಣ? ನೋಡಿ, ಅವನು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಬೇರೆ ಅವ್ನ ಹಿಂದೆ ಯಾರು ಬಿದ್ದಿದ್ದಾರೆ ಅಂತ ಅನಿಸ್ತಾ ಇತ್ತು. ಹಿಂದೆ ಯಾರು ಬಿದ್ದಿದ್ದಾರೆ ಅಂದ್ರೆ ಅದ್ರ ಅರ್ಥ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ನೋಡ್ರಿ, ಹಿಂದೆ ಬಂದಿದ್ದಾರೆ, ಅವನ ಹಿಂದೆ ಯಾರೋ ಬರ್ತಾ ಇದ್ದಾರೆ, ಅವನನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇತ್ತು ಅವನಿಗೆ. ಹಾಗಾಗಿ ಆತ ಏನ್ ಮಾಡ್ತಾ ಇದ್ದ, ಒಂದ್ ವೇಳೆ ಏನಾದ್ರು ಆ ರಜೆಗಾರರು ನನ್ನನ್ನ ಹಿಂಬಾಲಿಸ್ಕೊಂಡು ಬರ್ತಿದಾರೇನೋ, ಪೊಲೀಸರು ಹಿಂಬಾಲಿಸ್ಕೊಂಡು ಬರ್ತಿದಾರೇನೋ ಅಂತ ಹೇಳಿ ಏನ್ ಮಾಡ್ತಾ ಇದ್ದ, ಚೀಟಿ ಪಾಟಿ ಚಿಲವಾರ ದಾಟಿ. ನೋಡ್ರಿ, ಇದು ಉತ್ತರ ಕರ್ನಾಟಕದಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಬಳಸುವಂತಹ ಪದಗಳಿವೆ. ಅಂದ್ರೆ ಸಂಧಿ, ಗುಂಡಿ, ಅಗಸಿ ಎಲ್ಲವನ್ನೂ ಕೂಡ. ಚೀಟಿ ಪಾಟಿ ಚಿಲವಾರ ದಾಟಿ ಅಂದ್ರೆ ಈ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಂಧಿಗಳಲ್ಲಿ ಓಣಿಗಳಿರ್ತವೆ, ವಿಶಾಲವಾಗಿ ಜಾಗ ಇರಲ್ಲ, ಮನೆ ಹತ್ರ ಮನೆ ಇರ್ತವೆ, ಸಂಧಿಗಳಿರ್ತವೆ. ಅಂತಹ ಸಂಧಿ ಗುಂದಿಗಳನ್ನೆಲ್ಲ ದಾಟ್ಕೊಂಡು, ಅಗಸೆಯನ್ನ ದಾಟ್ಕೊಂಡು ಅಂಕುಡೊಂಕು ಅನ್ನುವಂತೆ, ಅಂದ್ರೆ ಯಾವ್ಯಾವ್ದೋ ಓಣಿಲಿ ಹೋಗಿ ಯಾವ್ಯಾವ್ದೋ ಓಣಿಲಿ ಬರ್ತಾನೆ, ಸುತ್ತಾಕೊಂಡು ಹಿಂದೆ ತನ್ನನ್ನ ಹಿಂಬಾಲಿಸ್ತಿರೋ ಅವರಿಂದ ತಪ್ಪಿಸ್ಕೋಬೇಕಲ್ಲ, ಅದಕ್ಕೆ ಅವ್ರ ಕಣ್ಣು ಮರೆಸ್ತಾ ಈತ ಸಂಧಿ ಗುಂದಿ ಅಗಸಿ ಅಂಕುಡೊಂಕು ಅನ್ನೋ ರೀತಿಯಲ್ಲಿ ಯಾವ್ಯಾವ್ದೋ ಓಣಿ ಹಾದು ಸುತ್ತ ಹಾಕೊಂಡು ತಿಪ್ಪಣ್ಣ ಬಂದಿದ್ದ. ಎಲ್ಲಿಗೆ ಬಂದಿದ್ದ? ತನ್ನ ತಂಗಿ ಮನೆಗೆ ಬಂದಿದ್ದ. ತುಂಬಾ ಕಷ್ಟ ಪಟ್ಕೊಂಡು ಅವರಿಂದ ಕಣ್ ತಪ್ಪಿಸ್ಕೊಂಡು ಸುತ್ತಾಡ್ಕೊಂಡು ಸುಸ್ತಾಗಿ ಬಂದಿದ್ದ ತಂಗಿ ಮನೆಗೆ. ಆದ್ರೆ ಬಂದ್ರೆ ಇಲ್ಲಿ ನೋಡಿದ್ರೆ ಈ ಪರಿಸ್ಥಿತಿ, ತಂಗಿ ನೋಡಿದ್ರೆ ಬಾಗಿಲು ಮುಚ್ಚುತ್ತಾ ಇದ್ದಾಳೆ ಅಂತ ಹೇಳಿ ತಿಪ್ಪಣ್ಣನಿಗೆ ಕೋಪ ಬಂದಿತ್ತು ವಿದ್ಯಾರ್ಥಿಗಳೇ. ಸರಿ, ಅವನ ತಂಗಿ ಬಾಗಿಲು ಹಾಕಿದ್ದನ್ನ ನೋಡಿನೂ ಕೂಡ ತಿಪ್ಪಣ್ಣ ಏನ್ ಮಾಡ್ತಾನೆ, ಮತ್ತೆ ಮೆಲ್ಲನೆ ಬಾಗಿಲು ಬಡಿತಾನೆ, ಬಾಗಿಲು ಬಡಿತಾನೆ. ಆಗ ಹಗುರವಾಗಿ ಬಾಗಿಲು ತೆರೆಯುತ್ತೆ. ಅಂದ್ರೆ ನಿಧಾನಕ್ಕೆ ಅವನ ತಂಗಿ ಬಾಗಿಲನ್ನ ತೆರೀತಾಳೆ. ಅದು ಪೂರ್ಣ ಬಾಗಿಲು ತೆಗಿಲಿಲ್ಲ, ಸ್ವಲ್ಪನೇ ಒಂದು ಅರ್ಧದಷ್ಟು ಬಾಗಿಲನ್ನ ತೆಗಿತಾಳೆ. ಅಷ್ಟು ಬಾಗಿಲು ತೆಗೆದಿದ ತಕ್ಷಣನೇ ತಿಪ್ಪಣ್ಣ ಮತ್ತೆ ಅವರಿಂದ ಕಣ್ ತಪ್ಪಿಸ್ಕೊಂಡು ಬಂದಿದ್ದಂಗ ತಪ್ಪಿಸ್ಕೊಂಡು ಬೇಗ ಒಳಗೋಗ್ಬಿಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಅವಳ ಅರ್ಧ ಬಾಗಿಲು ತೆಗೆದಿದ ತಕ್ಷಣನೇ ಒಳಗೋಗ್ಬೇಕು ಅಂತ ಹೇಳಿ ತಿಪ್ಪಣ್ಣ ಹೊಸ್ತಿಲ ಒಳಗಡೆ ಕಾಲ್ ಹಾಕ್ತಾನೆ. ಆಗ ಅವನ್ ತಂಗಿ ತಡಿತಾಳೆ. ನೋಡಿ ಏನಂತಾಳೆ, ಬೇಡ ಅಣ್ಣ, ಕಾಲ್ ಬೀಳ್ತೀನಿ ಅಂದ್ರೆ ಬೀಳ್ತೀನಿ, ನಿನ್ ಕಾಲಿಗೆ ಬೀಳ್ತೀನಿ. ನೋಡ್ರಿ, ಗ್ರಾಮ್ಯ ಭಾಷೆನ ಬಳಸಿದ್ದಾರೆ. ಅಣ್ಣ ಬೇಡ, ನಿನ್ ಕಾಲಿಗೆ ಬೀಳ್ತೀನಿ, ಬ್ಯಾಡ ಅಂದ್ರೆ ಬೇಡ ಅಂತ. ಕಾಲಿಗೆ ಬೀಳ್ತೀನಿ, ಒಳಗ್ ಬರ್ಬೇಡ ನೀನು, ನಮ್ಮನ್ನೆಲ್ಲ ಸಾವಿನ ಬಾಯಾಗ ಹುಡುಕ್ಬೇಡ ಅಂದ್ರೆ ನೀನು ಒಳಗಡೆ ಬಂದಿ ಅಂತಂದ್ರೆ, ನಿನ್ನನ್ನ ಹುಡ್ಕೊಂಡು ಬರ್ತಾ ಇರುವಂತಹ ಪೊಲೀಸರ ಕೈಲಿ ನೀನ್ ಸಿಕ್ಕಿ ಅಂತಂದ್ರೆ ನಿನಗೆ ಆಶ್ರಯ ಕೊಟ್ಟಿರ್ತಕ್ಕಂತಹ ನಮ್ಮನ್ನು ಕೂಡ ಸಾಯಿಸ್ಬಿಡ್ತಾರೆ. ಹಾಗಾಗಿ ನೀನು ಒಳಗ್ ಬರ್ಬೇಡ, ನಮ್ಮನ್ನೆಲ್ಲ ಸಾವಿನ ಬಾಯಾಗಿ ಹುಡುಕ್ಬೇಡ,
ಸಾವಿನ ಬಾಯಾಗ ತುರುಕ್ಬೇಡ ಅಂದ್ರೆ ಏನಂತ, ನಾವು ಕೂಡ ಸಾಯೋ ಹಾಗೆ ನೀನು ಮಾಡಬೇಡ ಅಂತ ಹೇಳಿ ತಿಪ್ಪಣ್ಣನ ತಂಗಿ ಅವ್ರು ಒಳಗ್ ಬರೋದನ್ನ ತಡೀತಾಳೆ. ಪಾಪ ತಿಪ್ಪಣ್ಣನಿಗೆ ತುಂಬಾ ಹಸಿವಾಗಿರುತ್ತೆ. ತನ್ನ ತಂಗಿ ಹತ್ರ ಬೇಡ್ಕೊತಿದ್ದಾನೆ. ಏನಂತ? ತಂಗಿ, ಅನ್ನವ್ವ, ಅವಳ ಹೆಸರು ಅನ್ನವ್ವ, ನಾನ್ 3-4 ತಾಸು ಅಷ್ಟೇ ಇರ್ತೀನಿ, ಜಾಸ್ತಿ ಹೊತ್ತೇನು ಇರೋದಿಲ್ಲ. ನನಗೆ ತುಂಬಾ ಹಸಿವಾಗಿದೆ, ಹಸುವು ಬಾಳ ಆಗ್ಯದ. ನೋಡ್ರಿ, ಬಾಳ ಅಂದ್ರೆ ಬಹಳ, ತುಂಬಾ ತುಂಬಾ ಹಸಿವಾಗಿದೆ ನನಗೆ. ಏನಾದ್ರೂ ತಿಂಬಾಕ್ ಕೊಡು. ತಿಂಬಾಕ ಅಂದ್ರೆ ತಿನ್ನೋದಕ್ಕೆ. ಏನಾದ್ರೂ ನನಗೆ ತಿನ್ನೋದಕ್ ಕೊಡು, ಮೊದಲು ಒಳಗ್ ಬರೋದಕ್ ಬಿಡು. ನನ್ನ ಹಿಂದೆ ಯಾರೋ ಬಿದ್ದಂಗ ಕಾಣಿಸ್ತದ. ನೋಡ್ರಿ, ಹಿಂದೆ ಬಿದ್ದಂಗ ಕಾಣಿಸ್ತದ. ಹಿಂದ್ ಬೀಳೋದು ಅಂದ್ರೆ ಅದ್ರ ಅರ್ಥ ಹಿಂಬಾಲಿಸ್ಕೊಂಡ್ ಬರೋದು, ಬೆನ್ನಟ್ಕೊಂಡ್ ಬರೋದು. ನೋಡಿ, ನನ್ನನ್ನ ಯಾರೋ ಹಿಂಬಾಲಿಸ್ಕೊಂಡ್ ಬರ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ನಾನ್ ಮೊದ್ಲು ಒಳಗ್ ಬರೋದಕ್ ಬಿಡು, ನನಗೆ ತುಂಬಾ ಹಸಿವಾಗಿದೆ, ಮೊದ್ಲು ಏನಾದ್ರೂ ತಿನ್ನೋದು ಕೊಡು ನನ್ಗೆ ಅಂತ ಹೇಳಿ ತನ್ನ ತಂಗಿ ಹತ್ರ ಪಾಪ ತಿಪ್ಪಣ್ಣ ಕೇಳ್ಕೊತಾ ಇದ್ದಾನೆ. ಆಗ ಒಳಗ್ ಬರ್ತಾ ಇರುವಂತಹ ಅಣ್ಣನನ್ನ ಮತ್ತೆ ತಡೀತಾಳೆ ಅನ್ನವ್ವ. ಹೇಳ್ತಾಳೆ ಅವಳು, ಅಣ್ಣ, ನೀನ್ ಬಂದಿದ್ದು ಸುಳುವೇನಾದ್ರೂ ಸಿಕ್ರೆ, ಸುಳು ಒತ್ತಿದ್ರೆ. ನೋಡ್ರಿ, ಸುಳು ಒತ್ತಿದ್ರೆ ಅಂದ್ರೆ ನೀನ್ ಬಂದಿರುವಂತಹ ವಿಚಾರ ಏನಾದ್ರೂ ರಜೆಕಾರರಿಗೆ ಗೊತ್ತಾದ್ರೆ, ಸುಳಿವು ಸಿಕ್ರೆ, ನೀನ್ ಇಲ್ಲಿದೆಯಾ ಅನ್ನುವಂತಹ ಸುಳಿವು ಸಿಕ್ರೆ ನಮ್ಮನ್ನ ಬೀದಿಯಾಗ ನಿಲ್ಸಿ. ಬೀದಿಯಾಗ ಅಂದ್ರೆ ಬೀದಿಯಲ್ಲಿ ನಿಲ್ಸಿ ಅಂದ್ರೆ ಆ ಬೀದಿಯಲ್ಲಿ ನಿಲ್ಲಿಸಿ ನಮ್ಮನ್ನ ಗುಂಡು ಹಾಕ್ತಾರ, ಗುಂಡು ಹಾಕಿ ಕೊಂದು ಬಿಡ್ತಾರೆ ನಮ್ಮನ್ನೆಲ್ಲ. ನೋಡ್ರಿ, ಆವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಭಾರತೀಯರನ್ನ ಎಷ್ಟು ಕೀಳಾಗಿ ಕಾಣಿಸ್ತಾ ಇದ್ರು, ಎಷ್ಟು ಕ್ರೂರವಾಗಿ ಅವ್ರ ಜೊತೆ ವರ್ತಿಸ್ತಾ ಇದ್ರು ಅನ್ನೋದಕ್ಕೆ ಇವರ ಮಾತುಗಳೇ ಸಾಕ್ಷಿ. ಅಂದ್ರೆ ನಿಷ್ಕಾರಣವಾಗಿ, ಸ್ವಲ್ಪನೂ ಕೂಡ ಕರುಣೆ ಇಲ್ಲದಿರೋ ಹಾಗೆ ಅವರ ವಿರುದ್ಧ ಧ್ವನಿ ಎತ್ತುದವನ್ನ ಕೊಂದು ಹಾಕ್ಬಿಡ್ತಾ ಇದ್ರು. ಅದಕ್ಕೆ ಇಲ್ಲಿ ಅನ್ನವ್ವ ಹೇಳ್ತಾ ಇದ್ದಾಳೆ, ನೀನ್ ಇಲ್ಲಿರುವಂತಹ ಸುಳಿವು ಏನಾದ್ರೂ ಅವಳಿಗೆ ಸಿಕ್ರೆ ನಮ್ಮನ್ನೆಲ್ಲ ಬೀದಿಯಲ್ಲಿ ನಿಲ್ಲಿಸಿ ಗುಂಡು ಹಾಕ್ಬಿಡ್ತಾರೆ, ಅಂದ್ರೆ ಗುಂಡು ಹಾಕಿ ಸಾಯಿಸ್ಬಿಡ್ತಾರೆ. ಅದಕ್ಕೆ ಒಳಗ್ ಬರ್ಬೇಡ, ಎಲ್ಲಾನ ಹೋಗು, ಎಲ್ಲರೂ ಹೋಗ್ಬೇಡ, ನೀನು ತಪ್ಪಿಸ್ಕೊಂಡು ನಡಿ, ನಿಂದ್ರು ಬೇಡ, ಇಲ್ಲಿ ನಿಂತ್ಕೋಬೇಡ, ನೀನು ಹೋಗ್ಬಿಡು, ನೀನು ಎಲ್ಲಾದ್ರೂ ಹೋಗು, ತಪ್ಪಿಸ್ಕೊಂಡು ಹೋಗು, ಸಾಯಿಸ್ಬಿಡ್ತಾರಿಲ್ಲ ಅಂದ್ರೆ. ಸಂಜೆ ಕಡೆ ಊರಾಗ ಪೊಲೀಸರು ಬಂದು ಗಸ್ತು ತಿರುಗಿದ್ರು. ನೋಡು, ಈ ರೀತಿ ನಿನ್ನನ್ನ ಹುಡುಕೊಂಡು ಸಂಜೆ ಕಡೆ ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ಊರಿನಲ್ಲಿ ಪೊಲೀಸರು ಬಂದು ನೀನ್ ಎಲ್ಲಾದ್ರೂ ಇಲ್ಲಿ ಇದೆಯೇನೋ ಅಂತ ಹೇಳಿ ಗಸ್ತು ತಿರುಗಿ ಹೋದ್ರು. ನಿನ್ನನ್ನ ಹುಡುಕಾಡಿ ಹೋಗಿದ್ದಾರೆ. ಅಮೀನ್ ಸಾಬ್ರು ಬಂದಿದ್ನಂತ. ನೋಡಿ, ಇವನೊಬ್ಬ ಅಧಿಕಾರಿ, ಅಮೀನ್ ಸಾಬ್ರು ಕೂಡ ಬಂದಿದ್ನಂತ ಕೇಳ್ಕೊಂಡು. ಇನ್ನು ಅಗಸ್ಯಾಗ ಆನಂತ, ಇನ್ನೂ ಕೂಡ ಆತ ಅಗಸ್ಯಾಗ ಆನಂತ ಅಂದ್ರೆ ಅದನಂತೆ, ಇನ್ನು ಅಗಸಿಲಿದಾನಂತವನು. ಅಗಸಿ ಅಂದ್ರೆ ಊರ ಹೆಬ್ಬಾಗಿಲು. ಊರಿನ ಹೆಬ್ಬಾಗಿಲಿಗೆ ಅಗಸಿ ಅಥವಾ ಅಗಸಿ ಬಾಗ್ಲು ಅಂತ ಕರೀತಾರೆ. ನೋಡ್ರಿ, ಇನ್ನೂ ಕೂಡ ಅವನು ಅಗಸಿಲಿ ಇದಾನಂತೆ. ನೀನ್ ಕಾಲಿಡಿತೀನಿ ಅಣ್ಣ, ಒಳಗ್ ಬರ್ಬೇಡ, ಹೋಗ್ಬಿಡು, ಎಲ್ಲಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಡು. ನೀನ್ ಇಲ್ಲಿರುವಂತದ್ದು ರಜಕಾರರಿಗೆ ಗೊತ್ತಾದ್ರೆ, ಪೊಲೀಸರಿಗೆ ಗೊತ್ತಾದ್ರೆ ನಮ್ಮನ್ನ ಬೀದಿ ನಿಲ್ಸಿ ಗುಂಡು ಹಾಕಿ ಕೊಂದು ಬಿಡ್ತಾರೆ. ಅದಕ್ಕೆ ನಿನ್ ಕಾಲ್ ಬೇಡ್ತೀನಿ, ನೀನ್ ಒಳಗ್ ಬರ್ಬೇಡ, ಹೋಗ್ಬಿಡು ಎಲ್ಲಾದ್ರೂ ಅಂತ ಹೇಳಿ ತನ್ನ ಅಣ್ಣನನ್ನ ಬೇಡ್ಕೋತಿದ್ದಾಳೆ ತಂಗಿನೂ ಕೂಡ. ಅಂದ್ರೆ ಇಲ್ಲಿ ತಂಗಿಗೆ ಅಣ್ಣ ಬದುಕಬೇಕು ಅನ್ನುವಂತಹ ಆಸೆ. ಸಿಕ್ಕಾಕೊಂಡ್ಬಿಟ್ರೆ ಸತ್ತು ಹೋಗ್ಬಿಡ್ತಾನೆ, ಸಾಯಿಸ್ಬಿಡ್ತಾರೆ ಅಣ್ಣನನ್ನ ಅನ್ನುವಂತಹ ಚಿಂತೆ ಅವಳಿಗೆ. ಆದ್ರಿಂದ ಅವಳು ಒಳಗ್ ಬರ್ಬೇಡ, ಹೋಗ್ಬಿಡು ತಪ್ಪಿಸ್ಕೊಂಡು ಅಂತ ಹೇಳಿ ಅಣ್ಣಗೆ ಹೇಳ್ತಾ ಇದ್ದಾಳೆ. ಆದ್ರೆ ಅಣ್ಣನಿಗೂ ತಪ್ಪಿಸ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿ ತಿರ್ಗಾಡ್ಕೊಂಡು ಬಂದು ತುಂಬಾ ಆಯಾಸಗೊಂಡಿದ್ದಾನೆ. ಹಸಿವಾಗ್ಬಿಟ್ಟಿದೆ, ಏನಾದ್ರೂ ತಿನ್ಬೇಕು ಅನ್ನುವಂತಹ ಚಿಂತೆ ಅವನಿಗಾಗಿದೆ ಈಗ. ಹಾಗಾದ್ರೆ ಮುಂದೆ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ, ಪುಸ್ತಕವನ್ನ ನೋಡಿ. ತಿಪ್ಪಣ್ಣ ಹೇಳ್ತಾನೆ, ಅಪ್ಪನ್ನ ಕೊಂದವ್ರ ಮೇಲೆ ನಿನಗೆ ಸಿಟ್ಟಿದ್ದಂಗಿಲ್ಲ, ನಾನು ಅವರನ್ನ ಕೊಲ್ಲಾಕ್ ಹೊಂಟೀನಿ, ತಟಕು ಹೊತ್ತು ಇಲ್ಲಿ ಇರ್ತೀನಿ, ಹಸಿದೀನಿ ಅನ್ನವ, ಏನಾದ್ರೂ ಕೊಡು ತಿಂಬಾಕ. ಸಿಟ್ಟ್ಯಾಕಿಲ್ಲ ಅಣ್ಣ, ಈಗ ಅವರು ನಮ್ಮನ್ನು ಕೊಲ್ಲಾಕ ತಯಾರಾರ, ಪಿಸುದನಿಯಲ್ಲಿ ಹೇಳಿದಳು. ಬ್ಯಾಡ ಅಣ್ಣ, ಜಲ್ದಿ ನಡಿ ಅಣ್ಣ. ಆತ ಈಗ ಬದಲಾಗ್ಯಾನ, ಜೀವದ ಅಂಜಿಕೆ ಹೆಚ್ಚಾಗಿ ರಜಾಕಾರನ ಸೊತ್ತಿ ಮಾಡ್ಯಾನ. ಈ ಮಾತು ನಿನಗ ಹೇಳಬಾರದಂತ ಮಾಡಿದ್ದೆ, ನನ್ನ ಹಣೆ ಬರ. ಅಪ್ಪನ್ನ ಕಳ್ಕಂಡೆ, ಈಗ ಅಣ್ಣನ್ನ ಕಳ್ಕಳಕ್ಕೆ ಬಲ್ಲೆ. ಆತ ಕುಡಿದು ಒಳಗ ಬಿದ್ದಾನ. ನೀ ಬಂದದ್ದು ಗೊತ್ತಾದ್ರೆ ರಜಾಕಾರರಿಗೆ ಹಿಡ್ಕೊಡೋಕ ಅವನೇನು ಹಿಡಿಸೋದಿಲ್ಲ. ಈ ಮಾತು ಹೆಂಗ ಹೇಳಂತ ಏನೇನೋ ಮಾತಾಡಿದೆ. ನಾ ಸಾಯಕ ತಯಾರ
ದಿನ ತಾರ ಕಡಿಬೇಕು. ಆ ಸುದ್ದಿನ ಕೇಳಬೇಕು. ನಡಿ ಅಣ್ಣ. ಅನ್ನವ್ವನ ಕುತ್ತಿಗೆ ಸರ ಬಿಗಿದವು. ಆಕೆ ಸರಕ್ಕನೆ ಒಳಗೆ ಹೋಗಿ ಒಂದು ಚೀಲ ತಂದಳು. ತಗ ಅಣ್ಣ, ಇದ್ರಾಗ ರೊಟ್ಟಿ ಗಟ್ಟಿ ಬ್ಯಾಳಿ ಅದ, ಎಲ್ಲಾದ್ರೂ ಹೋಗಿ ತಿನ್ನು. ಚೀಲ ತಗೊಂಡು ತಿಪ್ಪಣ್ಣ ಹಿಂದೆ ಸರಿದ, ಬಾಗಿಲು ಮುಚ್ಚಿಕೊಂಡಿತು. ನೋಡಿ ವಿದ್ಯಾರ್ಥಿಗಳೇ, ಪಾಪ ಎಂತಹ ಶೋಚನೀಯ ಸ್ಥಿತಿ ಅಲ್ವಾ. ಅಣ್ಣ ತಂಗಿ ಸಂತೋಷವಾಗಿ ಇರೋಕ್ಕಾಗ್ತಾ ಇಲ್ಲ. ಅಣ್ಣ ಮನೆಗ್ ಬಂದ್ರೆ ತಂಗಿ ಅವನನ್ನ ಓಡಿಸ್ತಾ ಇದ್ದಾಳೆ, ಸಿಕ್ಕಾಕೊಂಡ್ಬಿಡ್ತಾನೆ ಅಂತ. ನೋಡಿ, ಅದಕ್ಕೆ ತಿಪ್ಪಣ್ಣ ಹೇಳ್ತಾ ಇದ್ದಾನೆ, ನಿನಗೆ ಅಪ್ಪನನ್ನ ಕೊಂದ್ರಲ್ಲ, ಅವ್ರ ಮೇಲೆ ಸಿಟ್ಟಿದ್ದಂಗ್ ಕಾಣಲ್ಲ, ನಾನು ಅವರನ್ನು ಕೊಲ್ಲೋದಕ್ಕೆ ಅಂತ ಹೊರಟಿದ್ದೀನಿ. ನಿನಗೆ ಸಿಟ್ಟಿದ್ರೆ ನೀನ್ ಈ ರೀತಿ ಮಾತನಾಡ್ತಿರ್ಲಿಲ್ಲ ಅಂತ ಹೇಳಿ ತಂಗಿಗೆ ಹೇಳ್ತಾನೆ. ಅದಕ್ಕೆ ನಾನು ತಟಕು ಹೊತ್ತು ಅಂದ್ರೆ ಸ್ವಲ್ಪ ಹೊತ್ತು ಇಲ್ಲಿ ಇರ್ತೀನಷ್ಟೇ, ಹಸಿದೀನಿ, ತಿನ್ನೋದಕ್ಕೆ ಏನಾದ್ರು ಕೊಡು, ತಿಂದು ಹೋಗ್ಬಿಡ್ತೀನಿ ಅಂತ ಹೇಳಿ ತಂಗಿನ ಕೇಳ್ತಾನೆ. ಅದಕ್ಕೆ ತಂಗಿ ಹೇಳ್ತಾ ಇದ್ದಾಳೆ, ಸಿಕ್ಕಿ ಹಾಕಿಲ್ಲ ಅಣ್ಣ, ಈಗ ಅವ್ರು ನಮ್ಮನ್ನು ಕೊಲ್ಲೋಕ್ ತಯಾರಾಗಿದ್ದಾರೆ. ಅಂದ್ರೆ ನಿನ್ನಷ್ಟೇ ಅಲ್ಲ, ಅಪ್ಪನ್ನಷ್ಟೇ ಅಲ್ಲ, ನಿನ್ನೂ ಕೊಲ್ತಾರೆ, ನನ್ನೂ ಕೊಲ್ತಾರೆ, ನಮ್ಮನ್ನು ಕೂಡ ಕೊಲ್ಲೋದಕ್ಕೆ ತಯಾರಾಗಿದ್ದಾರೆ ಅವರು. ಅದಕ್ಕೆ ಬೇಡ ಅಣ್ಣ, ಜಲ್ದಿ ನಡಿ. ನೋಡ್ರಿ, ಜಲ್ದಿ ಅಂದ್ರೆ ಬೇಗ ಬೇಗ ಹೋಗ್ಬಿಡು ನೀನು. ಜೀವದ ಅಂಜಿಕೆ ಹೆಚ್ಚಾಗಿ ರಜಾಕಾರನ ಸೋಕ್ತಿ ಮಾಡ್ಯಾನ ಅಂದ್ರೆ ಸೋಕ್ತಿ ಅಂದ್ರೆ ಗೆಳೆತನ ಅಥವಾ ಸ್ನೇಹ. ಅವನು ರಜಾಕಾರರ ಜೊತೆ ಗೆಳೆತನ ಬೆಳೆಸ್ಕೊಂಡಿದ್ದಾನೆ, ಅವ್ರು ಸ್ನೇಹ ಮಾಡಿದ್ದಾನೆ. ಹಾಗಾಗಿ ನಮ್ಮನ್ನು ಕೂಡ ಕೊಲ್ಲೋದಕ್ಕೆ ಮುಂದಾಗಿದ್ದಾನೆ. ನೋಡ್ರಿ, ನೀ ಬಂದದ್ದು ಏನಾದ್ರೂ ರಜಾಕಾರರಿಗೆ ಗೊತ್ತಾದ್ರೆ ಅವನು ಹಿಡ್ಕೊಟ್ ಬಿಡ್ತಾನೆ ನಿನ್ನನ್ನ. ಅದಕ್ಕೆ ನಾನೇನೋ ಸಾಯೋದಕ್ಕೆ ತಯಾರಿದ್ದೀನಿ ಅಣ್ಣ, ಆದ್ರೆ ನೀನು ಸಾಯ್ಬಾರ್ದು, ನೀನ್ ಬದುಕ್ಬೇಕು. ನಮ್ ತಂದೆ ಕೊಂದಿರುವಂತಹ ಆ ಕಾಶಿ ಮಲಿನ ತಾರ ಕಡಿಬೇಕು ಅಂದ್ರೆ ಅದೇ ತರಹ ಕಡಿಬೇಕು. ನಮ್ ತಂದೆನ ಹೆಂಗೆ ಅವನು ಕಡಿದು ಸಾಯಿಸಿದ್ನಲ್ಲ, ಅದೇ ತರಹ ನೀನು ಕಾಶಿ ಮಲಿನ ಕಡ್ದು ಹಾಕ್ಬೇಕು, ಅವನ್ ತರನೇ ಕಡಿಬೇಕು. ಆ ಸುದ್ದಿನ ನಾನು ಕೇಳ್ಬೇಕು. ಅದಕ್ಕೆ ನಡಿ ಅಣ್ಣ, ನೀನ್ ಬೇಗ ಹೋಗ್ಬಿಡು, ತಪ್ಪಿಸ್ಕೊಂಡ್ಬಿಡು ಅಂತ ಹೇಳಿ ಅನ್ನವ್ವ ಪಾಪ ದುಃಖದಿಂದ ಕಣ್ಣೀರಿಟ್ಟ ಮನೆಗೆ ಬಂದಿರುವಂತಹ ತನ್ನ ಅಣ್ಣನನ್ನ ಹೊರಗೆ ಕಳಿಸ್ತಾ ಇದ್ದಾಳೆ. ಎಷ್ಟು ಕಷ್ಟದ ಪರಿಸ್ಥಿತಿ ಅಲ್ವಾ ಇದು. ಒಡ ಹುಟ್ಟಿದ ಅಣ್ಣ ಮನೆಗೆ ಬಂದಿದ್ದಾನೆ ಅಂದ್ರೆ ಅವನನ್ನ ಒಳಗೆ ಕರೆದು ಸತ್ಕರಿಸಬೇಕಿತ್ತು. ಆದ್ರೆ ಇಲ್ಲಿ ಅನ್ನವನ ಪರಿಸ್ಥಿತಿನೇ ಬೇರೆ. ಆ ವಿಚಾರಕ್ಕಾಗಿ ಅವಳಿಗೆ ತುಂಬಾ ನೋವಾಗ್ತಾ ಇದೆ. ಅವಳ ಕುತ್ತಿಗೆ ಸರ ಬಿಗಿತಾ ಇದ್ದಾವೆ, ಅಂದ್ರೆ ಗಂಟ್ಲು ಬಿಗಿತಾ ಇದೆ ದುಃಖದಿಂದ. ಅಣ್ಣನನ್ನ ಬಂದಿರುವಂತ ಅಣ್ಣ ಹಸಿದಿದೆ ಅಂದ್ರೂ ಕೂಡ ಅವನನ್ನ ಕರೆದು ಊಟಕ್ಕೆ ಇಡದೇನೆ ಅವನನ್ನ ಮರಳಿ ಕಳಿಸ್ತಾ ಇದ್ದಾಳಲ್ಲ, ಹಾಗಾಗಿ ತುಂಬಾ ದುಃಖ ಆಗ್ತಾ ಇದೆ ಅನ್ನೋರಿಗೆ. ಆ ದುಃಖದಿಂದ ಕುತ್ತಿಗೆ ಸರಗಳು ಬಿಗಿತಾವೆ, ಅಂದ್ರೆ ಗಂಟಲು ಬಿಗಿತಾ ಇದೆ. ಆಕೆ ಏನ್ ಮಾಡಿದ್ದು, ಸರಕ್ಕನೆ ಅಂದ್ರೆ ಬೇಗನೆ ಒಳಗೋಗಿ ಒಂದು ಚೀಲ ತರ್ತಾಳೆ. ಎಂತ ಚೀಲ ಅದು? ಅದ್ರಲ್ಲಿ ಏನಿರುತ್ತು? ರೊಟ್ಟಿ, ಗಟ್ಟಿ ಬ್ಯಾಳಿ ಅಂದ್ರೆ ಬೇಳೆ ಹಾಕಿ ಪಲ್ಯ ಮಾಡ್ತಾರಲ್ಲ, ಅದು ಗಟ್ಟಿ ಪಲ್ಯ. ನೋಡಿ, ರೊಟ್ಟಿ ಇದೆ, ಗಟ್ಟಿ ಬ್ಯಾಳಿ ಇದೆ ಈ ಚೀಲದಾಗೆ. ತಗೊಂಡು ಹೋಗು, ಎಲ್ಲಾದ್ರೂ ತಿನ್ನು. ನೀನು ಹೊಟ್ಟೆ ಸ್ಥಿತಿ ಅಂತೀಯಾ, ಎಲ್ಲಾದ್ರೂ ತಗೊಂಡು ಹೋಗಿ ತಿನ್ನು, ಆದ್ರೆ ನೀನು ಒಳಗ್ ಬರ್ಬೇಡ, ಇಲ್ಲಿ ಇರ್ಬೇಡ, ಹೋಗ್ಬಿಡು ಅಂತ ಹೇಳಿ ಅಣ್ಣನನ್ನ ಕೇಳ್ಕೊತಾ ಇದ್ದಾಳೆ. ಯಾರೋ? ತಂಗಿ. ನೋಡಿ ವಿದ್ಯಾರ್ಥಿಗಳೇ, ಹೀಗೆ ತನ್ನ ತಂಗಿ ಅನ್ನವ್ವ ಕೊಟ್ಟಿರ್ತಕ್ಕಂತಹ ಚೀಲವನ್ನ ತೆಗೆದುಕೊಂಡು ತಿಪ್ಪಣ್ಣ ಒಳಗಿಟ್ಟಿರುವಂತಹ ಕಾಲನ್ನ ಹಿಂದೆ ಸರ್ಕೋತಾನೆ. ಹಾಗೆ ಅನ್ನವ್ವ ಬೇಗ ಮತ್ತೆ ಬಾಗ್ಲನ್ನ ಮುಚ್ಕೊಂಡ್ಬಿಡ್ತಾಳೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದೆ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ. ನೋಡಿ, ಪುಸ್ತಕವನ್ನ ನೋಡಿ. ಗೌ ಎನ್ನುವ ಕತ್ತಲೆ ಏನೂ ಕಾಣದು, ಈ ಕತ್ತಲೆಯನ್ನ ಸೀಳಿಕೊಂಡು ಎಲ್ಲಿಗೆ ಹೋಗಬೇಕು? ಊರಿಗೆ ಪೊಲೀಸರು ಬೇರೆ ಬಂದಿದ್ದಾರಂತೆ, ಅಲ್ಲದೆ ರಜಾಕಾರರ ದಂಡು ಈ ಊರಲ್ಲಿ ದೊಡ್ಡದೇ ಆದಂತೆ. ಅಗಸೆಯ ಕಡೆ ಹೋದರೆ ಪ್ರಾಣ ಉಳಿಯದು. ಆ ಓಣಿಯಲ್ಲಿ ಮಸೀದೆ, ಅಲ್ಲಿ ರಜಾಕಾರರ ಕ್ಯಾಂಪ್, ಈ ಕಡೆ ಸಣ್ಣ ಸಂದಿಯಲ್ಲೇ ತಪ್ಪಿಸಿಕೊಂಡು ಹೋಗ್ಬೇಕು. ಒಂದೆರಡು ಮನೆ ದಾಟಲಿಲ್ಲ, ಯಾರೋ ಹಿಂದೆ ಬಂದ ಶಬ್ದ. ತಿಪ್ಪಣ್ಣ ಹಿಂತಿರುಗಿ ನಿಂತು ಕೈ ಬಾಂಬಿಗಾಗಿ ಜೇಬಿನಲ್ಲಿ ಕೈ ಇಳಿಬಿಟ್ಟ. ಯಾರೂ ಇಲ್ಲ. ತಿಪ್ಪಣ್ಣ ಹಿಂತಿರುಗಿ ನಡೆದ. 4 ಮಾರು ಹೋಗಲಿಲ್ಲ. ಹಿಂದಿನಿಂದ ಗಪ್ಪನೆ ಅವನ 2 ಕೈಗಳನ್ನು ಹಿಡಿದರು. ಹಿಡಿತ ಬಲವಾಗಿತ್ತು, ಕೊಸರಿಕೊಳ್ಳಲು ಆಗಲಿಲ್ಲ. ನಾನು ಶಂಕರಣ್ಣ, ಸುಮ್ಮನೆ ನನ್ನ ಜೊತೆ ಬಾ ಎಂದು ಆತ ತಿಪ್ಪಣ್ಣನ ಕೈ ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ
ದರ ನಡೆಸಿಕೊಂಡು ಹೋಗಿ ಯಾವುದೋ ಇಕ್ಕಟ್ಟಾದ ಓಣಿಯಲ್ಲಿ ಹಾದು ಮನೆಯೊಂದರ ಹಿತ್ತಲ ಬಾಗಿಲಿಗೆ ಮೆಲ್ಲನೆ 3 ಸಲ ಬಡಿದ. ಬಾಗಿಲು ತೆರೆಯಿತು. ಇಬ್ಬರು ಒಳಹೊಕ್ಕರು. ಬಾಗಿಲು ಮುಚ್ಚಿತು. ನೋಡಿ, ಈಗ ತಿಪ್ಪಣ್ಣ ತನ್ನ ತಂಗಿಯ ಮನೆಯಿಂದ ಹೊರಗೆ ಬಂದ. ತಂಗಿ ಬಾಗಿಲು ಮುಚ್ಚಿಬಿಟ್ಲು. ಹಾಗಾದ್ರೆ ತಿಪ್ಪಣ್ಣ ಈಗ ಎಲ್ಲಿ ಹೋಗ್ಬೇಕು? ತುಂಬಾ ಕತ್ತಲಾಗಿತ್ತು, ದಾರಿ ಕಾಣಿಸ್ತಿರ್ಲಿಲ್ಲ, ಅಷ್ಟು ಕತ್ತಲಾಗಿತ್ತು. ಮಧ್ಯರಾತ್ರಿ ಆಗಿತ್ತು. ಆ ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ತಿಪ್ಪಣ್ಣನಿಗೆ ಗೊತ್ತಾಗೋದಿಲ್ಲ. ಯಾವ ಕಡೆ ಹೋಗ್ಬೇಕೀಗ ಅವನು? ನೋಡ್ರಿ, ಊರಿಗೆ ಪೊಲೀಸರು ಬೇರೆ ಬಂದ್ಬಿಟ್ಟಿದ್ದಾರೆ, ಗಸ್ತು ತಿರುಗ್ತಾ ಇದ್ದಾರೆ, ರಜಾಕಾರನ ದಂಡು ಇದೆ. ಅಂದ್ರೆ ಆ ನಿಜಾಮರ ಸೈನ್ಯವೂ ಕೂಡ ಈ ಊರಿನಲ್ಲಿ ದೊಡ್ಡದೇ ಇದೆ, ದೊಡ್ಡ ಸೈನ್ಯನೇ ಬಂದ್ಬಿಟ್ಟಿದೆ. ಅಗಸೆ ಕಡೆ ಹೋದ್ರೆ ಅಂದ್ರೆ ಊರಿನ ಹೆಬ್ಬಾಗಿಲ ಕಡೆ ಹೋದ್ರೆ ಪ್ರಾಣ ಉಳಿಯೋದಿಲ್ಲ. ಅಲ್ಲಿ ಯಾರಿದ್ದಾರೆ ಅಂತ ಹೇಳಿ ಅವನ ತಂಗಿ ಹೇಳ್ತಾ ಇದ್ಲು. ಪೊಲೀಸರು, ರಜಾಕಾರರು, ಮತ್ತೆ ಇಮಾನ್ ಸಾಬ್ ಬಂದಿದ್ದಾರೆ, ಅವರು ಅಗಸಿಲೇ ಇದ್ದಾರೆ ಅಂತ ಹೇಳಿದ್ಲಲ್ವಾ. ಅಗಸಿ ಕಡೆ ಹೋದ್ರೆ ಪ್ರಾಣ ಉಳಿಯೋದಿಲ್ಲ. ಈ ಕಡೆ ಓಣಿಲಿ ಮಸೀದಿ ಇದೆ, ಅದ್ರ ಕಡೆ ಹೋದ್ರೆ ಅಲ್ಲಿ ರಜಾಕಾರರ ಕ್ಯಾಂಪ್ ಇದೆ. ಅಂದ್ರೆ ಆ ಸೈನ್ಯದವರು ಉಳಿದುಕೊಳ್ಳುವಂತಹ ಸ್ಥಳ ಕ್ಯಾಂಪ್. ಅಲ್ಲಿ ರಜಾಕಾರರು ಇರ್ತಾರೆ, ಆ ಕಡೆನೂ ಹೋಗೋಕ್ಕಾಗಲ್ಲ. ಹಾಗಾದ್ರೆ ನಾನೀಗ ಯಾವ ಕಡೆ ಹೋಗ್ಬೇಕು ಅಂದ್ರೆ ಈ ಕಡೆ ಸಣ್ಣ ಸಂಧಿ ಇದೆ ಅಲ್ಲ, ಸಂಧಿ ಅಂದ್ರೆ ಇಷ್ಟೇ ಇಕ್ಕಟ್ಟಾಗಿರುವಂತಹ ದಾರಿ. ಈ ಸಣ್ಣ ಸಂಧಿಯಲ್ಲೇ ನಾನು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಣ್ಣದಾಗಿರುವಂತಹ ಒಂದು ಸಂಧಿಯ ದಾರಿಯಲ್ಲಿ ತಿಪ್ಪಣ್ಣ ಹೊರಟ. ಹೀಗೆ ಹೋಗ್ತಾ 1-2 ಮನೆ ದಾಟಿಲ್ಲ, ಯಾರೋ ಅವನು ಹಿಂದೆ ಬಂದಿರುವಂತಹ ಶಬ್ದ ತಿಪ್ಪಣ್ಣನಿಗೆ ಕೇಳಿಸುತ್ತೆ. ಯಾರಾಗಿರ್ಬೋದು, ತನ್ನನ್ನು ಕೊಲ್ಲೋದಕ್ಕೆ ಅಥವಾ ಹಿಡಿದುಕೊಳ್ಳೋದಕ್ಕೆ ಯಾರಾದ್ರೂ ಬಂದಿದ್ದಾರೇನೋ ಅಂತ ತಿಪ್ಪಣ್ಣನಿಗೆ ಸಂಶಯ. ಹಾಗಾಗಿ ಏನ್ ಮಾಡ್ತಾನೆ, ಹಿಂತಿರುಗಿ ನೋಡ್ತಾನೆ. ಆತನ ಕೈ ಆಗ್ಲೇ ಜೇಬಿಗೆ ಹೋಗಿತ್ತು. ಜೇಬಿನಲ್ಲಿ ಕೈಯನ್ನ ಇಳಿಬಿಟ್ಟಿದ್ದ. ಯಾವ್ದಕ್ಕೋಸ್ಕರ? ಬಾಂಬನ್ನ ತೆಗೆದುಕೊಳ್ಳೋದಕ್ಕೆ. ನೋಡ್ರಿ, ತಿಪ್ಪಣ್ಣ ತಪ್ಪಿಸ್ಕೊಂಡು ಓಡಾಡ್ತಿದ್ನಲ್ವಾ, ತನ್ನ ಪ್ರಾಣ ರಕ್ಷಣೆಗೋಸ್ಕರ, ತಾನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಾವಾಗ್ಲೂ ಜೊತೆಯಲ್ಲಿ ಜೇಬಿನಲ್ಲಿ ಬಾಂಬ್ಗಳನ್ನ ಇಟ್ಕೊಂಡಿರ್ತಾ ಇದ್ದ. ಯಾರಾದ್ರೂ ಬಂದ್ರೆ ತಪ್ಪಿಸ್ಕೊಂಡು ಬಾಂಬ್ ಹಾಕಿ ತಪ್ಪಿಸ್ಕೋಬಹುದು ಅನ್ನುವಂತಹ ಉಪಾಯ. ಹಾಗಾಗಿ ಹಿಂದೆ ಯಾರೋ ಬರ್ತಿದ್ದಾರೆ ಅಂತ ಹೇಳಿ ಶಬ್ದ ಕೇಳಿ ಆತ ಬಾಂಬನ್ನ ತೆಗಿಲಿಕ್ಕೆ ಅಂತ ಹೇಳಿ ಜೇಬಿಗೆ ಕೈ ಹಾಕ್ತಾನೆ. ಆದ್ರೆ ಯಾರೂ ಇರಲಿಲ್ಲ. ಮತ್ತೆ ತಿಪ್ಪಣ್ಣ ಹಿಂತಿರುಗಿ ಮುನ್ನಡಿತಾನೆ. ಹೀಗೆ 4-8 ಮಾರು ಹೋಗ್ಲಿಲ್ಲ, 4-8 ಮಾರದಷ್ಟು ಹೋಗಿರ್ಲಿಲ್ಲ. ಆಗ ಹಿಂದಿನಿಂದ ಯಾರೋ ಬಂದು ಗಪ್ಪನೆ ಅವನ ಕೈಗಳನ್ನ ಬಿಗಿಯಾಗಿ ಹಿಡಿದು ಬಿಡ್ತಾರೆ. ಅವನ 2 ಕೈಗಳನ್ನ ಹಿಡಿದು ಬಿಡ್ತಾರೆ ಹಿಂದಿನಿಂದ. ಹಿಡಿತ ಬಲವಾಗಿತ್ತು. ತಿಪ್ಪಣ್ಣನಿಗೆ ಅದರಿಂದ ಕೊಸರುಕೊಳ್ಳಿಕ್ಕೆ ಅಂದ್ರೆ ಅವ್ರು ಹಿಡಿದಿರುವಂತಹ ಕೈಯನ್ನ ಬಿಡಿಸ್ಕೊಳ್ಳಿಕ್ಕೆ ಅವನಿಂದ ಆಗ್ಲಿಲ್ಲ. ಅಷ್ಟು ಬಲವಾಗಿ ಅವನ ಕೈಗಳನ್ನ ಹಿಡಿದ್ರು. ಹಿಡಿದವರೇ ಹೇಳ್ತಾರೆ, ಹಾಗಾದ್ರೆ ಅವನ ಕೈಗಳನ್ನ ಹಿಡಿದಿರ್ತಕ್ಕಂತಹ ವ್ಯಕ್ತಿ ಯಾರಾಗಿರ್ತಾನೆ? ಶಂಕರಣ್ಣ ಎನ್ನುವಂತಹ ವ್ಯಕ್ತಿ. ಆತ ಹೇಳ್ತಾನೆ, ನಾನ್ ಶಂಕರಣ್ಣ ಇದ್ದೀನಿ, ಸುಮ್ಮನೆ ನನ್ ಜೊತೆ ಬಾ ಅಂತ ಹೇಳಿ ಆತ ಹಿಡಿದಿರುವಂತಹ ಕೈಗಳನ್ನ ಬಿಟ್ಟು ಈತನ ಹೆಗಲ ಮೇಲೆ ಕೈ ಹಾಕೊಂಡು ಜೊತೆಗೇನೆ ಕರ್ಕೊಂಡು ಹೋಗ್ತಾನೆ. ಇಕ್ಕಟ್ಟಾದ ಓಣಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಇಬ್ರು. ಆ ಇಕ್ಕಟ್ಟಾದ ಓಣಿಯಲ್ಲಿ ನಡ್ಕೊಂಡು ಹೋಗಿ ಮನೆಯೊಂದರ ಹಿತ್ತಲ ಬಾಗಿಲನ್ನ ಬಡಿತಾರೆ. ಆಗ ಬಾಗಿಲು ತೆರೆಯುತ್ತೆ. ಇಬ್ರು ಕೂಡ ಒಳಗೋಗಿ ಬಾಗಿಲು ಮುಚ್ಕೋತಾರೆ. ಹಾಗಾದ್ರೆ ಶಂಕರಣ್ಣ ಅವನನ್ನ ಯಾಕಲ್ಲಿ ಕರ್ಕೊಂಡು ಹೋದ? ನೋಡಿ, ಮುಂದೆ ನೋಡಿ ವಿದ್ಯಾರ್ಥಿಗಳೇ. ಮಂದಗೆ ಚಿಮಣಿ ಉರಿಯುತ್ತಿತ್ತು. ತಿಪ್ಪಣ್ಣನಿಗೆ ಜೀವದಲ್ಲಿ ಜೀವ ಇರಲಿಲ್ಲ. ಶಂಕರಣ್ಣ ಯಾರೆಂಬುದು ಗೊತ್ತಾಗಿತ್ತು. ಆದರೆ ಆತ ಪೊಲೀಸರಿಗೆ ಹಿಡಿದುಕೊಟ್ಟರೆ. ಯಾಕಂದರೆ ತಿಪ್ಪಣ್ಣನ ಮನೆತನದ ಮೇಲೆ ಶಂಕರಣ್ಣನದು ಸಿಟ್ಟಿತ್ತು. ಸಿಟ್ಟು ಎನ್ನುವುದಕ್ಕಿಂತ ಕುಣಿಸೇ ಇತ್ತು. ಆತ ತನ್ನ ಕೈಗಳನ್ನು ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಬರುವಾಗ ತಾನೇಕೆ ಅವನ ಮೇಲೆ ಆಕ್ರಮಣ ಮಾಡಲಿಲ್ಲ? ಯಾಕೋ ಬ್ಯಾಡೆನಿಸಿತು. ಸಮಯ ಬಂದರೆ ಬಾಂಬ್ ಒಗೆದರಾಯಿತು ಅಂದುಕೊಂಡ. ನೋಡಿ, ಆ ಶಂಕರಣ್ಣ ತಿಪ್ಪಣ್ಣನ ಕರ್ಕೊಂಡ್ಬಂದಲ್ವಾ, ಆ ಮನೆಯಲ್ಲಿ ಮಂದಗೆ ಅಂದ್ರೆ ಕಡಿಮೆ ಬೆಳಕು, ಸ್ವಲ್ಪ ಬೆಳಕಿರುವಂತದ್ದು. ಅಂದ್ರೆ ತುಂಬಾ ಬೆಳಕಿರ್ದೇನೆ ಸ್ವಚ್ಛಂದವಾಗಿ ಏನೂ ಕೂಡ ಕಾಣಲ್ಲ, ಸ್ವಲ್ಪ ಬೆಳಕಿರೋದು, ಅದಕ್ಕೆ ಮಂದ ಬೆಳಕು ಅಂತಾರೆ. ಚಿಮಣಿ ಉರಿತಾ ಇತ್ತು, ಮಂದವಾದ ಬೆಳಕಿತ್ತು. ಆದ್ರೆ ತಿಪ್ಪಣ್ಣನಿಗೆ ಎಲ್ಲೋ ಒಂದ್ ಕಡೆ ಭಯ, ಜೀವದಲ್ಲಿ ಜೀವ ಇರಲಿಲ್ಲ. ಅಂದ್ರೆ ಅಂಜಿಕೆ ಇತ್ತು. ಯಾಕೆ ಅಂದ್ರೆ ಶಂಕರಣ್ಣನಿಗೂ ಕೂಡ ಮೊದಲು ತಿಪ್ಪಣ್ಣನ ಮನೆತನದ ಮೇಲೆ ಕೋಪ ಇತ್ತು. ಕೋಪ ಅನ್ನೋದಕ್ಕಿಂತ ಕುನಿಸು ಅಂದ್ರೆ ಮತ್ಸರ, ಸೇಡಿತ್ತು. ಯಾವುದೋ ವಿಚಾರಕ್ಕೆ ಶಂಕರಣ್ಣನಿಗೆ ತಿಪ್ಪಣ್ಣನ ಮನೆತನದ ಮೇಲೆ ಸೇಡಿತ್ತು. ಹಾಗಾಗಿ ಶಂಕರಣ್ಣ ತನ್ನನ್ನು ಕರೆದುಕೊಂಡು ಬಂದು ಎಲ್ಲಿ ಹಿಡಿದುಕೊಟ್ಟು ಬಿಡ್ತಾನೋ
ಅಂತ ಹೇಳಿ ಪೊಲೀಸರಿಗೆ ಹಿಡಿದುಕೊಟ್ಬಿಡ್ತಾನೋ ಅನ್ನುವಂತಹ ಅಂಜಿಕೆ ಇತ್ತು. ಆದ್ರೆ ಆತ ಹೆಗಲ ಮೇಲೆ ಕೈ ಹಾಕೊಂಡ್ ಬರ್ಬೇಕಾದ್ರೆ ತಿಪ್ಪಣ್ಣ ಶಂಕರಣ್ಣನ ಮೇಲೆ ದಾಳಿ ಮಾಡಬಹುದಿತ್ತು, ಅವ್ರಿಗೆ ಹೊಡೆದು ತಪ್ಪಿಸ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಆ ರೀತಿ ಮಾಡೋದಕ್ಕೆ ತಿಪ್ಪಣ್ಣನ್ಗೆ ಮನಸ್ಸಾಗೋದಿಲ್ಲ. ಯಾಕೋ ಮನಸ್ಸಾಗೋದಿಲ್ಲ. ಬಿಡು, ಅಂತ ಸಂದರ್ಭ ಬಂದ್ರೆ ಬಾಂಬ್ ಅನ್ನ ಹಾಕಿ ನಾನು ತಪ್ಪಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಶಂಕರಣ್ಣನ ಜೊತೆ ತಿಪ್ಪಣ್ಣ ಆತ ಕರ್ಕೊಂಡ್ ಬಂದಿರುವಂತಹ ಮನೆಗೆ ಬರ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಶಂಕರಣ್ಣ ಕರ್ಕೊಂಡ್ ಬಂದಿರುವಂತಹ ಆ ಮನೆ ಯಾರ್ದಾಗಿತ್ತು, ಅಲ್ಲಿ ಯಾರಿದ್ರು, ಶಂಕರಣ್ಣ ತಿಪ್ಪಣ್ಣನನ್ನ ಏಕೆ ಕರ್ಕೊಂಡ್ ಬಂದ ಅನ್ನುವಂತಹದನ್ನೆಲ್ಲ ಕೂಡ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಇಷ್ಟು ಪಠ್ಯಭಾಗ ಸಾಕು. ಈ ಪಠ್ಯಭಾಗ ಪೂರ್ತಿ ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ನೀವು ಇದನ್ನ ಮತ್ತೊಂದು ಸಾರಿ ಓದಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ನೋಡಿ, ಉತ್ತರ ಕರ್ನಾಟಕದ ಗ್ರಾಮ್ಯ ಭಾಷೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಈ ಪಾಠವನ್ನ ನೀವು ಓದಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಮುಂದಿನ ಕಥೆಯನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.